ವೆಲ್ಕಮ್ ಟು ಸುಶೀಸ್ ಕಿಚನ್. ಇವತ್ತು ನಾನು ನನ್ನ ಕಿಚನಲ್ಲಿ ಅವರೆಕಾಳು ಉಪ್ಪಿಟ್ಟನ್ನು ಮತ್ತು ಕೇಸರಿ ಬಾತನ್ನು ಮಾಡ್ತಾ ಇದ್ದೀನಿ, ತೋರಿಸ್ತೀನಿ ನೋಡಿ. ಇವತ್ತು ನಾನು ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಚಿಕ್ಕದಾಗಿರೋ ಎಳ್ತಾಗಿರೋ ಅವರೆಕಾಳು ತೊಗೊಂಡಿದ್ದೀನಿ. ಮತ್ತು ಆನಿಯನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು, 2 ಇಲ್ಲ 3 ಕ್ವಾಂಟಿಟಿಗೆ ತಗ್ದಂಗೆ ತೊಗೋಬೇಕು. ಮತ್ತು ಒಂದು 3 ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ಯಾರೆಟ್ ತುರಿ, ಸ್ವಲ್ಪ ತೆಂಗಿನಕಾಯಿ ತುರಿ, ಅದನ್ನು ಆಮೇಲೆ ತೋರಿಸ್ತೀನಿ. ಮತ್ತು ಅದಕ್ಕೆ 1.5 ಕಪ್ ರವೆ ತೊಗೊಂಡಿದ್ದೀನಿ. ಇದರಲ್ಲಿ 1 ಕಪ್ ಉಪ್ಪಿಟ್ಟು ಮಾಡ್ತೀನಿ, 1/2 ಕಪ್ ಕೇಸರಿ ಬಾತ್ ಮಾಡ್ತೀನಿ. ನಾನು ಮಾಡುವಾಗ ತೋರಿಸ್ತೀನಿ. ರವೆನ ಚೆನ್ನಾಗಿ 4 ನಿಮಿಷ ಮೀಡಿಯಮಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಯಾಗಿರಬಾರ್ದು ರವೆ, ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಒಂದು 2-3 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಆಯಿತಾ. ನೋಡಿ, ಉಪ್ಪಿಟ್ಟು ಮಾಡ್ಕೊಳ್ಳೋಕ್ಕೆ ಅವರೆಕಾಳನ್ನ ನೀರಲ್ಲಿ ಹಾಕಿ ಬೇಯಿಸ್ಕೊತೀನಿ. ಸ್ವಲ್ಪ ಇದಕ್ಕೆ ಸಾಲ್ಟ್ ಹಾಕ್ತೀನಿ. ಸಾಲ್ಟ್ ಹಾಕಿ 2 ವಿಸಿಲ್ ಕೂಗಿಸ್ಕೊತೀನಿ. ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ಟವಲ್ಲಿ ಆ ಕಡೆ ಇಟ್ಬಿಟ್ಟು ಈ ಕಡೆ ಉಪ್ಪಿಟ್ಟು ಮಾಡೋ ಪ್ರಾಸೆಸ್ನ ತೋರಿಸ್ತೀನಿ. ಇವತ್ತು ನಾನು ಡಾಕ್ಟರ್ ರಾಜ್ಕುಮಾರ್ ಅವರ 2 ಕನಸು ಚಿತ್ರ ಸಾಂಗ್ನ ಹಾಡ್ತೀನಿ. ಎಂದೆಂದೂ ನಿನ್ನನ್ನು ಮರೆತು, ಓಕೆನಾ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ. ಒಂದು ಕ್ಷಣ ನೊಂದರಲಿ ನಾ ತಾಳಲಾರೆ, ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ. ಸಾಗರ ಹುಣ್ಣಿಮೆ ಕಂಡು ಉಕ್ಕುವ ರೀತಿ ನಿನ್ನನ್ನು ಕಂಡ ದಿನವೇ ಹೊಮ್ಮಿತು ಪ್ರೀತಿ. ಓಹೋ ಹೋ ನೀ ಕಡಲಾದರೆ ನಾನದಿಯಾಗುವೆ, ನಿಲ್ಲದೆ ಓಡಿ ಓಡಿ ನಿನ್ನ ಸೇರುವೆ ಸೇರುವೆ ಸೇರುವೆ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ. ನೀವು ಆದರೆ ನಾನು ಪರಿಮಳವಾಗಿ ಸೇರುವೆ ನಿಮ್ಮೊಡಲನ್ನು ಬಲು ಹಿತವಾಗಿ. ಓಹೋ ನೀ ಮುಗಿಲಾದರೆ ನಾನವಿಲಾಗುವೆ, ತೇಲುವ ನಿನ್ನ ನೋಡಿ ನೋಡಿ ಆಡುವೆ, ಕುಣಿಯುವೆ ನಲಿಯುವೆ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಎಂದೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ. ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ. ಥ್ಯಾಂಕ್ ಯು. ನಾನು ಯಾವತ್ತೂ ಉಪ್ಪಿಟ್ಟಿಗೆ ದಪ್ಪತಳ ಇರೋ ಪಾತ್ರೆನೇ ಇಟ್ಕೊಳ್ಳೋದು. ಇವಾಗ ಆಯಿಲ್ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ಆಯಿಲ್ ಧಾರಾಳವಾಗಿ ಹಾಕಬೇಕು, ಉಪ್ಪಿಟ್ಟು ಚೆನ್ನಾಗಿ ಬರಬೇಕು ಅಂದರೆ. ನಾವು ಯಾವಾಗಲೂ ಒಂದ್ಸಾರಿ ಮಾಡೋದಲ್ವ ಇದು ಅವರೆಕಾಳು ಸೀಸನಲ್ಲಿ ಉಪ್ಪಿಟ್ಟು. ಬೇರೆ ಟೈಮಲ್ಲಿ ವೆಜಿಟೇಬಲ್ಸ್ ಉಪ್ಪಿಟ್ಟು ಮಾಡ್ತೀವಿ, ಮತ್ತು ಪ್ಲೈನ್ ಉಪ್ಪಿಟ್ಟು ಮಾಡ್ತೀವಿ. ಅವರೆಕಾಳು ಸೀಸನಲ್ಲಿ ಮಾತ್ರನೇ ಮಾಡ್ತೀವಿ. ನೋಡಿ, ಸಾಸಿವೆ ಸಿಡಿತಾ ಇದೆ. ಇವಾಗ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕ್ತೀನಿ. ನೋಡಿ, ಕಡಲೆಬೇಳೆ ಎಲ್ಲ ಸ್ವಲ್ಪ ಕೆಂಪಾಗಿದೆ. ಇವಾಗ ಈರುಳ್ಳಿ ಹಾಕೊಂತೀನಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ತೀನಿ.
2 ವಿಷಲ್ ಬಂದರೆ ಸಾಕು, ಬೆಂದಿರುತ್ತೆ ನೋಡಿ. ಇವಾಗ ಆನಿಯನ್ ಫ್ರೈ ಆಗಿದೆ, ತುಂಬ ಫ್ರೈ ಮಾಡಿಬಿಡ್ಬಾರ್ದು. ಇವಾಗ ನಾನು ಅವರೆಕಾಳನ್ನ ಓಪನ್ ಮಾಡಿ ಸೇರಿಸ್ತೀನಿ. ನೋಡಿ, ಇದಕ್ಕೆ ಸೇರಿಸ್ಕೋಬೇಕು. ನಾನು ತುಂಬ ಜಾಸ್ತಿ ಅವರೆಕಾಳು ಹಾಕಿದ್ದೀನಿ. 1 ಕಪ್ಪು ರವೆ ತೊಗೊಂಡಿದ್ದೀನಿ, ಅದಕ್ಕೆ 1.5 ಕಪ್ಪಷ್ಟು ಅವರೆಕಾಳು ಸೇರಿಸ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಅವರೆಕಾಳು ಉಪ್ಪಿಟ್ಟು ಅಂದರೆ ಅವರೆಕಾಳು ಜಾಸ್ತಿ ಇರಬೇಕು ಉಪ್ಪಿಟ್ಟಲ್ಲಿ. ಇದನ್ನ ಈಗ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಬೇಕು. ಇದಕ್ಕೆ ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ ತುಂಬ ಮಸ್ತ್ ಇದಕ್ಕೆ. ಈ ಅವರೆಕಾಳು ಬೇಯಿಸಿದ ನೀರನ್ನ ವೇಸ್ಟ್ ಮಾಡಬಾರ್ದು, ಇದಕ್ಕೆ ಸೇರಿಸ್ಕೋಬೇಕು. ನಾನು 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರು ಸೇರಿಸಿದ್ರೆ ತುಂಬ ಉದುದ್ರಾಗುತ್ತೆ. ನಾನು 1/2 ಗ್ಲಾಸ್ ನೀರು ಹಾಕೊತೀನಿ, 2.5 ಗ್ಲಾಸ್ ನೀರು ಸೇರಿಸ್ಕೊತೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಈರುಳ್ಳಿಗೆ ಫಸ್ಟೇ ಸ್ವಲ್ಪ ಹಾಕಿದ್ದೀನಿ, ಇವಾಗ ಸ್ವಲ್ಪ ಹಾಕೊಳ್ಳೋಣ. ಇದು ಆಯಿಲಲ್ಲಿ ಸ್ವಲ್ಪ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ. ಇದು ನಾನು ಈ ಗ್ಲಾಸ್ ತೊಗೊಂಡಿದ್ದೀನಿ ಇವತ್ತು, ಬಾಂಬೆ ಗ್ಲಾಸ್ ಇದು. ಇದರಲ್ಲಿ 1 ಗ್ಲಾಸ್ ರವೆ ತೊಗೊಂಡಿದ್ದೀನಿ, ನಾನು 2.5 ಗ್ಲಾಸ್ ನೀರು ಹಾಕ್ತೀನಿ. ಒಂದು ಗ್ಲಾಸ್ ಹಾಕ್ತಾ ಇದ್ದೀನಿ. ನಾನು ಆಲ್ರೆಡಿ ಕೆಟಲಲ್ಲಿ ನೀರು ಕಾಯಿಸಿ ಇಟ್ಕೊಂಡಿದ್ದೀನಿ. 2 ಗ್ಲಾಸು. ಎರಡೂವರೆ ಗ್ಲಾಸ್ ಹಾಕ್ತಾ ಇದ್ದೀನಿ. ಇವಾಗ ಇದು ತಕ್ಷಣ ಬಾಯ್ಲ್ ಆಗ್ತಾ ಇದೆ. ಇವಾಗ ರವೆ ಆ್ಯಡ್ ಮಾಡ್ಕೊಳ್ಳೋಣ. ನಾನು ರವೆ ಹಾಕೊತೀನಿ. ನೋಡಿ, ಸಾಲ್ಟ್ ನೋಡಲಿಲ್ಲ ನಾನು, ಸಾಲ್ಟ್ ಇದೆ. ಇವಾಗ ಚಿಕ್ಕ ಟಿಪ್ಸ್ ಹೇಳ್ತೀನಿ. ಉಪ್ಪಿಟ್ಟು ಮಾಡುವಾಗ ಒಂಚೂರು ಸಕ್ಕರೆ, ಒಂಚೂರು ಇಷ್ಟೇ ಸೇರಿಸ್ಕೊಂಡ್ರೆ ಟೇಸ್ಟ್ ಎನ್ಹಾನ್ಸ್ ಆಗಿರುತ್ತೆ. ಇವಾಗ ಮುಚ್ಚಿಬಿಟ್ಟು 1-2 ಮಿನಿಟ್ಸ್ ಫುಲ್ಲು ಸಿಮ್ಮಲ್ಲಿ ಇಟ್ಬಿಡ್ತೀನಿ. ಇವಾಗ ನೋಡಿ ಓಪನ್ ಮಾಡ್ತೀನಿ. ಇವಾಗ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ಯಾರೆಟ್, ತುಂಬ ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ. ವೈಟು, ಗ್ರೀನು ಮತ್ತು ಆರೆಂಜ್. 1 ಸ್ಪೂನ್ ತುಪ್ಪ ಹಾಕ್ತೀನಿ. ಎಷ್ಟು ಸಖತ್ತಾಗಿದೆ ಉಪ್ಪಿಟ್ಟು. ಇವಾಗ ಇದನ್ನ ಡಿಶ್ ಔಟ್ ಮಾಡಿ ತೋರಿಸ್ತೀನಿ. 1 ನಿಮಿಷ ತಿರ್ಗಾ ಇಟ್ಬಿಡ್ತೀನಿ. ಇದೆಲ್ಲ ತಿರುಗಿಸ್ಬಿಟ್ಟು 1 ನಿಮಿಷ ಹಾಗೆ ಮುಚ್ಚಿಟ್ಬಿಟ್ಟು ಆಮೇಲೆ ಡಿಶ್ ಔಟ್ ಮಾಡಿ ನಿಮಗೆ ಕೇಸರಿ ಬಾತ್ ಜೊತೆಯಲ್ಲಿ ತೋರಿಸ್ತೀನಿ. ಇವಾಗ ನಾನು ಕೇಸರಿ ಬಾತ್ ಮಾಡ್ಕೊಳ್ಳೋಕ್ಕೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಇವಾಗ ಕೇಸರಿ ಬಾತ್ ಮಾಡುವಾಗ ಫುಲ್ಲು ತುಪ್ಪ ಹಾಕಬಾರ್ದು, ಸ್ವಲ್ಪ ಆಯಿಲ್ ಯೂಸ್ ಮಾಡಿಕೊಂಡು, ಒಂದು 50% ಆಯಿಲು 50% ತುಪ್ಪ ಇದ್ದರೆ ನಿಮಗೆ ತಿನ್ನುವಾಗ ಒಂಥರ ಅನ್ಸಲ್ಲ, ಜಾಸ್ತಿ ಆ ಥರ ಅಯ್ಯೋ ಬೇಡ ಆ ಥರ ಅನ್ಸಲ್ಲ. ಸ್ವಲ್ಪ ಆಯಿಲ್ ಯೂಸ್ ಮಾಡ್ಕೊಳ್ಳಿ, ಸ್ವಲ್ಪ ತುಪ್ಪ ಯೂಸ್ ಮಾಡ್ಕೊಳ್ಳಿ. ತುಂಬ ಜನ ಏನು ಮಾಡ್ತಾರೆ, ನೀರಿಗೆಲ್ಲ ರವೆ ಹಾಕ್ಬಿಟ್ಟು ಲಾಸ್ಟಲ್ಲಿ ತುಪ್ಪ ಆ್ಯಡ್ ಮಾಡ್ತಾರೆ. ಅದು ಸರಿಯಾದ ಪ್ರಾಸೆಸ್ ಅಲ್ಲ. ತುಂಬ ಜನ ಅದೇ ಥರ ಮಾಡೋದು. ರವೆ ಎಲ್ಲ ಗಂಜಿ ಥರ ಬೆಂದಮೇಲೆ ನೀವು ತುಪ್ಪ ಹಾಕಿದ್ರೂ ನೋ ಯೂಸ್.
ಫಸ್ಟು ತುಪ್ಪದಲ್ತ ರವೆ ಬೇಯಬೇಕಾಗಿರೋದು. ಆಲ್ರೆಡಿ ನಾನು ರವೆನ ಹುರಿದಿಟ್ಕೊಂಡಿದ್ದೀನಿ. ಒಂದು 4 ನಿಮಿಷ ಉಪ್ಪಿಟ್ಟಿಗೂ ಕೇಸರಿ ಬಾತಿಗೂ ಸೇರಿಸಿ 1.5 ಗ್ಲಾಸ್ ರವೆ ನಾನು ಹುರಿದಿಟ್ಕೊಂಡಿದ್ದೀನಿ. ಒಂದು 4 ನಿಮಿಷ ಹುರಿಬೇಕು. ಕಲರ್ ಚೇಂಜ್ ಆಗಬಾರ್ದು, ಆದರೆ ಗಮ್ಮನ್ಬೇಕು, ಆ ಥರ ಹುರಿದಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇದಕ್ಕೆ ನಾನು ಗೋಡಂಬಿನೂ ದ್ರಾಕ್ಷಿನೂ ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ಮಾಡೋ ಥರದಲ್ಲಿ ಕೇಸರಿ ಬಾತ್ ಮಾಡಿ ನೋಡಿ, ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಇದು ಸ್ವಲ್ಪ ಫ್ರೈ ಆಗಲಿ. ಇವಾಗ ನೋಡಿ, ಇದು ಫ್ರೈ ಆಯಿತು. ಇವಾಗ ನಾನು ಒಂದು 1/2 ಗ್ಲಾಸ್ ರವೆ ತೊಗೊಂಡಿದ್ದೀನಿ. ಅದಕ್ಕೆ 1.5 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. 1:3 ರೇಷಿಯೋದಲ್ಲಿ ಹಾಕ್ತಾ ಇದ್ದೀನಿ. 1 ಗ್ಲಾಸು 1.5 ಹಾಕಿ ಇದಕ್ಕೆ ಸ್ವೀಟ್ಗೆ 1 ಚಿಟಿಕೆ ಉಪ್ಪು ಹಾಕಬೇಕು. ಒಂದು ಚೂರು ಫುಡ್ ಕಲರ್ ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು. ಒಂದು ಚೂರು ಫುಡ್ ಕಲರ್ ಹಾಕ್ಬೇಕು ನೋಡಿ, ಇಷ್ಟೇ, ಜಾಸ್ತಿ ಇರಲ್ಲ, ನೋಡ್ಕೊಂಡು. ಇವಾಗ ನೀರು ಕುದೀತಾ ಇದೆಯಲ್ಲ, ಇವಾಗ ರವೆ ಹಾಕ್ಬಿಟ್ಟು ತಿರುಗಿಸ್ಬಿಡ್ಬೇಕು. ಸಕ್ಕರೆ ಬಂದು ಇದೆಲ್ಲ ಆದ್ಮೇಲೆ ಹಾಕಿದ್ರೇನೆ ಕೇಸರಿ ಬಾತ್ ಚೆನ್ನಾಗಿರೋದು. ಬರೀ ನೀರಲ್ಲಿ ಮಾತ್ರ ಕೇಸರಿ ಬಾತ್ ರವೆನ ಯಾವತ್ತೂ ಬೇಯಿಸಬಾರ್ದು ನೋಡಿ. ಇವಾಗ ನಾನು ಮುಚ್ಚಿಟ್ಬಿಡ್ತೀನಿ ಸ್ವಲ್ಪ ಹೊತ್ತು. ನೋಡಿ, 2 ನಿಮಿಷ ಹಾಗೆ ಇದನ್ನ ಮುಚ್ಚಿಟ್ಬಿಡ್ಬೇಕು. ನಂತರ ಶುಗರು 1:2. ನೀವು 1/2 ಗ್ಲಾಸ್ ಹಾಕಿದ್ರೆ ರವೆ, ಅದಕ್ಕೆ 1 ಗ್ಲಾಸ್ ಶುಗರ್ ಹಾಕಬೇಕು. ಇವತ್ತು ನಾನು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ತುಂಬ ಫೇಮಸ್ ಆದ ಸಾಂಗು 2 ಕನಸುದು ಹಾಡ್ತಾ ಇದ್ದೀನಿ. ಕೇಳಿ, ಎಲ್ಲರೂ ಕಮೆಂಟ್ ಮಾಡಿ ಆಯಿತಾ. ನೋಡಿ, ಇವಾಗ ಓಪನ್ ಮಾಡ್ತೀನಿ. ನೋಡಿ, ಗಂಜಿ ಥರ ಇರಲ್ಲ, ಇದು ಹೇಗಿರುತ್ತೆ ನೋಡಿ. ಈ ಥರ ಇದ್ದಾಗ ನೀವು ಇವಾಗ ಶುಗರ್ ಆ್ಯಡ್ ಮಾಡಬೇಕು. ನೋಡಿ, ಈ ಗ್ಲಾಸಲ್ಲಿ ನಾನು 1/2 ಗ್ಲಾಸು ರವೆ ತೊಗೊಂಡಿದ್ದೀನಿ. ಇದಕ್ಕೆ ಶುಗರ್ ಕಮ್ಮಿ ಬೇಕು ಅಂದರೆ 1:1 ಅಂದರೆ 1/2 ಗ್ಲಾಸ್ಗೆ 1/2 ಗ್ಲಾಸೇ ಸಾಕು. ನಿಮಗೆ ಶುಗರ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ 1/4 ಗ್ಲಾಸು, ಅದೆಲ್ಲ ಏನು ನೋಡ್ಕೊಂಡು ಸೇರಿಸ್ಕೋಬೋದು. ನೋಡಿ, ಇವಾಗ ಶುಗರ್ ಸೇರಿಸಿದ್ದೀನಿ ನಾನು. ಶುಗರ್ ಸೇರಿಸ್ಬಿಟ್ಟು ಇವಾಗ ನೀರಾಗುತ್ತೆ. ಇದೆಲ್ಲ ನೀರು ಬಿಟ್ಕೊಂಡು ಆಮೇಲೆ ಸೆಟ್ಲ್ ಆಗಿಬಿಡುತ್ತೆ. 1-2-3 ಮಿನಿಟ್ಸಲ್ಲಿ ಇದೆಲ್ಲ ಸೆಟ್ಲ್ ಆಗಿಬಿಡುತ್ತೆ. ನೋಡ್ಕೊಳ್ಳಿ, ಹಾಗೆ ಎಲ್ಲ ಶುಗರ್ ಇದಾಗಿ ನೀರು ಬಿಡ್ತಾ ಇದೆ. ಇವಾಗ ಇದು ಮುಚ್ಚಿಬಿಟ್ಟು ಒಂದು 3-4 ಮಿನಿಟ್ಸ್ ಇಟ್ಬಿಡ್ತೀನಿ. ಹಾಗೆ ನಾನು ಇನ್ನು ಸ್ವಲ್ಪ ಸ್ವೀಟ್ ಇರಲಿ ಅಂತ ಇನ್ನೊಂದು 2 ಸ್ಪೂನ್ ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ. 1/2 ಗ್ಲಾಸು ಪ್ಲಸ್ 1-2 ಸ್ಪೂನ್ ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಮುಚ್ಚಿಟ್ಬಿಡ್ತೀನಿ. ಇದನ್ನು ಮಿಕ್ಸ್ ಮಾಡಿ ನೋಡಿ, ನೀರು ಹಾಕ್ತಾ ಇದೆಯಾ, ಗೊತ್ತಾಗ್ತಾ ಇದೆಯಾ ಈ ಥರ. ಆಮೇಲೆ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೆಟ್ ಆಗಿಬಿಡುತ್ತೆ. ಶುಗರಲ್ಲಿ, ಗೀನಲ್ಲಿ ರವೆ ಎಲ್ಲ ಸೆಟ್ ಆಗಿಬಿಡುತ್ತೆ. ಹಲ್ವಾ ಥರ ಬರುತ್ತೆ. ಕೇಸರಿ ಬಾತ್ ರೆಡಿ ಇದೆ. ಇವಾಗ ನಾನು ಇದಕ್ಕೆ ಏಲಕ್ಕಿ ಸೇರಿಸ್ಕೊತೀನಿ. ನಾನು ಶುಗರ್ ಜೊತೆ ಏಲಕ್ಕಿನ ಪೌಡ್ರ್ ಮಾಡಿ ಇಟ್ಕೊಂಡಿರ್ತಾ ಇದ್ದೆ, ಅದು ಇವಾಗ ಖಾಲಿ ಆಗಿದೆ. ಅದರಿಂದ ಹಾಗೆ ಏಲಕ್ಕಿನ ಪೌಡ್ರ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಹಲ್ವಾ ಥರ ಇದೆ. ಮಾಡಿ ನೋಡಿ. 1 ಕಪ್ ರವೆಗೆ 1 ಗ್ಲಾಸ್ ಶುಗರು. ನೀವು ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಹಾಕೊಳ್ಳಿ. ನೀರು ಮಾತ್ರ 1:3. 1/2 ಗ್ಲಾಸ್ ಹಾಕಿದ್ರೆ 1.5 ಗ್ಲಾಸು. 1 ಗ್ಲಾಸ್ ರವೆ ಹಾಕಿದ್ರೆ 3 ಗ್ಲಾಸ್. ನೋಡಿ, ಇಷ್ಟೇ. ಬೇಕಾದರೆ ತುಪ್ಪ ಬೇಕು ಅಂದರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನೋಡಿ, ಕೇಸರಿ ಬಾತು ಮತ್ತು ಉಪ್ಪಿಟ್ಟನ್ನ ಡಿಶ್ ಔಟ್ ಮಾಡಿ ತೋರಿಸ್ತೀನಿ ನಿಮಗೆ. ಕೇಸರಿ ಬಾತು ಉಪ್ಪಿಟ್ಟು ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿ ಆಯಿತಾ.